ನಂದೊಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ತೀಯಾ? ಚಿನ್ನ, ಅದು ಯಾವನಿಂದ ಪ್ರಶ್ನೆ? ನೀನು ಮಾನವನಿಗೆ ಹುಟ್ಟಿದ್ಯೋ ಅಥವಾ ಮನುಷ್ಯ ಪಶು ಅಂತ ತಿಳ್ಕೋ, ಇಲ್ಲ ಮನುಷ್ಯ ಅಂತ ತಿಳ್ಕೋ. ಈಗ ನಾನು ಹಸುವಿಂದ ತೊಳ್ಳಾಡುತ್ತಿದ್ದೇನೆ. ನೀನಾದ ನಿರ್ಭಯ ಆಗಬೇಡ ಗಿರ್ಜಾ. ಕೈವಟ್ಟಿ ಭಿಕ್ಷಾಂದೆ ಎಂದು ದೀನರಾಗಿ ಬೇಡುತ್ತಿರುವೆ. ನೀನಾದ ನಿರ್ಭಯವಾಗಬೇಡ. ನೀನು ದೇವರಿಗೂ ಅನ್ನದ ತಾಟಿನಲ್ಲಿ ಒಂದು ತುತ್ತು ಅನ್ನ ನೀಡಿ ಪುಣ್ಯ ಕಟ್ಟಿಕೋ. ಏ ನಾಡಗೌಡ, ಮಡಿ ಹುಡಿಯಿಂದ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ, ದಾರಿ ಬಿಡು, ನಾನು ಹೋಗ್ತೀನಿ. ದೇವಸ್ಥಾನ? ನನ್ನ ಆಸೆ ಹೂವಾಗಿ ದಾರಿ ಬಿಡುತ್ತದೆ. ಆದರೆ ನಾ ಕೇಳಿದ ಪ್ರಶ್ನೆಗೆ ಅಂದ್ರೆ ಮಾತ್ರ, ಇಲ್ಲವಾದರೆ ನನ್ನ ನೀನೇನು ಮಾಡ್ತೀಯ? ಗಿರಿಜಾ, ನನ್ನ ನಂದನವನಕ್ಕೆ ಕಾಲಿಟ್ಟಿದೆಯಾ? ಹೂ ಮುಡಿಯಲಾರದೆ ಹೋದರೆ ವಂಚಿತ ಸರಿಯಲ್ಲ. ಹೂ ಮುಡಿದುಕೊಂಡ ಮೇಲೆ ನಿನಗೆ ಆಯಾಸ ಆದರೆ ನಾನೇ ಹೋಗಿ ಹೊತ್ತುಕೊಂಡು ಬಿಟ್ಟು ಬರುತ್ತೇನೆ. ಏ ನಾಡಗೌಡ, ದಾರಿಲಿರೋ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಕೋಪದಿಂದ ಮಾತಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ತಾಯಿ ಒಬ್ಬನಿಗೆ ಸೆರಗ್ ಹಾಸಿಲ್ಲ, ಎಣಿಸಲಾರದಷ್ಟು ಸೆರಗ್ ಹಾಸಿ ನಿನ್ನಂತರಿಗೆ ಬೇಕು. ಆ ನಿನ್ನ ತಾಯಿ ಅರ್ಥ ಮಾಡಿಕೊಂಡ ಮೇಲೆ ನಿನ್ನ ಅಂದವಾದ ಅಂಗಳದಲ್ಲಿರುವ ಅಂದವನ್ನು ಮಂಗನಂತೆ ಕೆಡಿಸಲು ಬಂದಿದ್ದೇನೆ. ಏ ಮುಚ್ಚ ಬಾಯ್ನ, ನಿನ್ನ ತಾಯಿ ಬಗ್ಗೆ ನಾನು ಇಷ್ಟೊಂದು ಮಾತಾಡ್ದೆ ನಿನಗೆ ಕೋಪ ಬಂತಲ್ಲ, ನನ್ನ ನಡೆದ ಬಗ್ಗೆ ಇಷ್ಟೊಂದು ಕೇವಲಿಗೆ ಮಾತಾಡ್ಬೇಕಾದ್ರೆ ನನಗೆ ಎಷ್ಟು ಕೋಪ ಬಂದಿರಬೇಕು? ಮತ್ತೊಬ್ಬರಿಗೆ ಮಾತಾಡ್ಬೇಕಾದ್ರೆ ಅರ್ಥ ಮಾಡ್ಕೊಂಡು ಮಾತಾಡು. ಎಚ್ಚರ. ಏ ಗಿರಿಜಾ, ನಿನ್ನ ನಂದನವನಿಗೆ ನಾ ಕಾಲಿಡುವ ಮುಂಚೆ ನೀನಾಗೆ ಬರಮಾಡಿಕೊಂಡರೆ ಸರಿ, ಇಲ್ಲವಾದರೆ ಅಂದದಲ್ಲಿರುವ ಅಂಗವನ್ನು ನಾನು ಮಂಗನಂತೆ ಕೆಡಿಸಬೇಕಾಗುತ್ತದೆ. ಎಚ್ಚರ. ಮುಚ್ಚೋ ಬಾಯ್ನ. ನೋಡು, ಮನಸ್ಸಿಲ್ಲದ ಹೆಣ್ಣನ್ನು ಒತ್ತಾಯಿಸಿ ಬಲಾತ್ಕಾರ ಮಾಡ್ಲಿಕ್ಕೆ ಬರಬೇಡ. ಸುಮ್ಮನೆ ನನಗೆ ದಾರಿ ಬಿಡು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ಸುಮ್ಮನೆ ದೇವಸ್ಥಾನ? ಗಿರಿಜಾ, ನನ್ನ ಆಸೆ ಹೂವಾಗಿ ಮೈ ಬೆಚ್ಚಗ ಮಾಡಿಕೊಂಡ ಮೇಲೆ ದೇವಸ್ಥಾನಕ್ಕಾದರೂ ಹೋಗು, ಇಲ್ಲ ಮನೆಗಾದರೂ ಹೋಗು. ನೀನು ಮುಚ್ಚೋ ಬಾಯ್ನ. ಜ್ಞಾನವಂತರ ಮನೆಯಲ್ಲಿ ಹುಟ್ಟಿ ಅಜ್ಞಾನದ ಹಾದಿಯನ್ನು ತುಳಿಬಿಕ್ಕೆ ಹೊರತು ಸುಜ್ಞಾನದ ದಾರಿಯನ್ನು ತುಳಿಬೇಡ. ಸುಮ್ಮನೆ ನನ್ನನ್ನು ಬಲಾತ್ಕಾರ ಮಾಡದೆ ಬಿಟ್ಕೊಟ್ಟು ಸುಮ್ಮನೆ ಹೊಟ್ಟೋಗಿಲ್ಲ. ಹೊರಟು ತುತ್ತ ಕೂಲಿಗಾಗಿ ಬಡ ರೈತರ ಹೆಂಡತಿ ನನ್ನ ಮಣ್ಣು ಕೊಡ್ತೀಯ? ಗಿರಿಜಾ, ಈ ನಾಟಕ ನಾಂದಿ ಈಗ ಪ್ರಾರಂಭವಾಗಿದೆ. ಹದಿನಾರನ್ನ ಸೇರಿದ ರಕ್ತದಿಂದ ಬರಿಯುವ ನಾಟಕದಲ್ಲಿ ನೀನು ನಾಯಕಿಯಾದರೇನು, ಖಳನಾಯಕಿಯಾದರೇನು? ಈಗ ನನ್ನನ್ನು ಹಪ್ಪಿಕೊಳ್ಳಲು ಬಂದೇ ಬರಬೇಕು. ಹಠಕ್ಕೆ ಬಿದ್ದು ಘಟ್ಟ ಉಳಿಸ್ಕೋಬೇಡ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ದಾರಿ ಬಿಡು. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ ಈ ಸರ್ಕಾರ. ನಾಡಗೌಡ, ಯಾರ ಬಳಿಕ ಹಕ್ಕಿಯನ್ನು ಸಮಬಾಯಿದ ನಿಲ್ಲಿಸಿ ಹಕ್ಕಿಯನ್ನು ಹತ್ತಿ ಕೊಕ್ಕಿ ಕಳಿಸುವ ಈ ಕಾರುಣದ ಕಾರಸ್ಥಾನ. ಪಡೆದ ಬನಶಂಕರಿ, ಈ ಪಾಪಿಯಿಂದ ನನ್ನ ಶೀಲ ಮಾನವನ್ನು ಕಾಪಾಡಲು ನೀನು ಯಾವ ರೂಪದಲ್ಲಾದ್ರೂ ಬಂದು ನನ್ನ ಮಾನವನ್ನು ಕಾಪಾಡಲೇಬೇಕಮ್ಮ, ಕಾಪಾಡಲೇಬೇಕು. ಕೂಗು, ಆರಿಂದ ತಾಯಿ ನನ್ನ ಬಂಧನದಿಂದ ಬಿಡಿಸಿಕೊಂಡು ಹೋಗಲಿ ನೋಡೋಣ. ಆ ಹೆಣ್ಣು ಮಗಳ ಕೈ ಬಿಟ್ಟು ದೂರ ಸರಿ, ಇಲ್ಲವಾ ನೆತ್ತಗೆ ಮಣ್ಣು ಸೇರಿಸಿ ಬಿಡ್ತೀನಿ ಮಗನೇ. ಇವಳೇನಾದ್ರು ನಿನ್ನ ಮನೆಯನ್ನೇ ಊರ ತೆಗೆದುಕೊಂಡು ಏನು
ದೇಸಾಯಿ, ಈಗ ಇದು ಧರ್ಮದ ಯುಗವಲ್ಲ, ಕರ್ಮದ ಯುಗ. ಇಲ್ಲಿ ಈ ಸೃಷ್ಟಿಗೆ ಬಂದ ಮೇಲೆ ಎಲ್ಲ ಸುಖವ ಅನುಭವಿಸಿ ಸಾಯಲೇಬೇಕು. ಏನರಗಡ ನೀನು ಮಾಡುವ ಮತೀನದ ಕೃತಿಗೆ ನಿನ್ನ ಮನೆತನದ ಮಾನ ಗೌರವ ಕುಸಿದ ಮಣ್ಣು ಸೇರಿದರೆ ನೀನು ಯುದ್ಧ ಸತ್ತಂತೆ ತಿಳಿತೆ. ಮುಂದಿನ ಚಿಂತೆ ಯಾವ ಉತ್ತರಬೇಕು? ಈಗ ಇಂದು ಬಂದು ಈ ದೇಸಾಯಿ ಬಂಧುವಿಂದ ಮಾನ ಕಾಪಾಡಿದ. ಆದರೆ ಮುಂದಿನ ಸಲ ಬರುವಾಗ ನಿನ್ನನ್ನು ಮುಗಿಸುತ್ತೇನೆ. ಗುಡ್ ಬೈ. ಹೋಗುಲೇ ನಾಲಾಯಕ ದಳಪತಿಯೇ. ತಂಗಿ ಗಿರಿಜಾ, ಇಂಥ ಕಾಮ ಪಿಸಾಚಿಗಳು ಊರಿನ ಗಲ್ಲಿ ಗಲ್ಲಿಯಲ್ಲಿ ನಾಯಿಯ ಕೊಡೆಯಂತೆ ಬೆಳೆದು ನಿಂತಿದ್ದಾರೆ. ಅಂದ ಮೇಲೆ ಮಾನವಂತರ ಹೆಣ್ಣು ಮಕ್ಕಳು ಮನೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಲು ವಿಚಾರಿಸಿ ನೋಡುತ್ತಾರಮ್ಮ, ವಿಚಾರಿಸಿ ನೋಡುತ್ತಾರೆ. ಧನ್ಯರ, ದೇವರಾಗಿ ಬಂದು ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ದೀರ. ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ. ಗಿರಿಜಾ, ಆ ದೇವರು ಮಾನವನಾಗಿ ಈ ಭೂಮಿಯ ಮೇಲೆ ಹುಟ್ಟಿಸಿದಾಗ 10 ಒಳ್ಳೆಯ ಕೆಲಸ ಮಾಡಿದರೆ ಮಾತ್ರ ಆ ಶಿವ ಮೆಚ್ಚುತ್ತಾನಮ್ಮ. ಧನ್ಯರ, ಬಸವಂತ ಈ ಕಡೆಗೆ ಬರ್ತಾ ಇದ್ದಾನೆ. ಈಗ ಇಲ್ಲಿ ನಡೆದ ಕರಾಳವಾದ ಅಧ್ಯಾಯವನ್ನು ಅವನ ಮುಂದೆ ವಿಸ್ತರಿಸಬೇಡಮ್ಮ. ಧನ್ಯರ, ನೀವು ಇವರಿಗೆ ಸುತ್ತ ಹಳ್ಳಿಗೆ ನ್ಯಾಯ ಹೇಳುವ ದೊರೆ ನೀವು. ಆದ್ರೆ ಮಗಳ ರೂಪದಲ್ಲಿದ್ದ ನನ್ನ ಮಾನ ಪ್ರಾಣವನ್ನೇ ಕಾಪಾಡಿದ್ದೀರ. ನಿಮ್ಮ ಮಾತನ್ನು ನಾನು ಯಾವತ್ತೂ ನಿರಾಕರಿಸಿದ್ದೇನೆ. ಗಿರಿಜಾ, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಮುಂದೆ ನೀನು ಗಂಡನ ಮನೆಯಲ್ಲಿ ಬದುಕಿ ಬಾಳಬೇಕಾದವು. ಇಂಥ ಕೆಟ್ಟ ಸಂಗತಿಯನ್ನು ಗಂಡನ ಮುಂದೆ ಎಳೆಯಾಗಿ ಬಿಚ್ಚಿ ಹೇಳಿದರೆ ಮುಂದೆ ನಿನ್ನ ಜೀವಕ್ಕೆ ಆಪತ್ತಿನ ಸರಮಾಲೆಯೇ ಸೃಷ್ಟಿಯಾಗಬಹುದಮ್ಮ. ನಾನಿನ್ನು ಹೋಗಿ ಬರ್ತೇನೆ ಮಾತಂಗಿ. ಆಯ್ತು ಧನ್ಯರ. ಎಂತ ಒಳ್ಳೆ ರೂಪ ಮನುಷ್ಯ ಇರುವುದು. ಎಲ್ಲ ಹೆಣ್ಣು ಮಕ್ಕಳು ಈ ನಾಡಿನಲ್ಲಿ ಹುಟ್ಟಿದರೆ, ಗಂಡ ಮಕ್ಕಳು ಹುಟ್ಟಿದ್ರೆ ಇವರ ಹೆಸರನ್ನೇ ನಾಮಕರಣ ಮಾಡಬೇಕು. ಎಷ್ಟೊಂದು ನಯ ವಿನಿ ಇದೆ ಇವರ ಮನಸ್ಸಿನಲ್ಲಿ.